ಬಗ್ಗೆ ಸ್ವಲ್ಪನೂ ನಂಬಿಕೆ ಬರಬಾರ್ದು. ಹಾಗೆ ಮಾಡಿದೆ. ವಿಧಿ ಇಲ್ಲ. ತೇಜಸ್ ಮಗುನ ಕಾರಣನ ಮಗು ಮಾಡಿಬಿಟ್ಟೆ. ಎಷ್ಟು ಹರ್ಟ್ ಆಗಿರ್ಬೋದು ನಿನಗೆ ಪಾಪ. ಅಲ್ಲಿಂದ ಶುರುವಾಯ್ತು ನೋಡಿ ಬ್ರೇಕಪ್. ನಿನ್ನ ಬದುಕು ಇನ್ಮೇಲೆ ಇದೇ ಬಣ್ಣದ ಥರ ಇರುತ್ತೆ. ನಿನಗೆ ಯಾರಿಗಾದ್ರು ಬೈಕೋಬೇಕು ಅಂತ ಅನ್ಸಿದ್ರೆ ಕಾರಣನ್ನೇ ಬೈಕೋಬೇಕು. ನಂದೇನು ಅಭ್ಯಂತರ ಇಲ್ಲ. ಯಾಕೆ ಅಂದರೆ ಅವನು ನಿನ್ನ ಬದುಕಿಗೆ ಬಂದದ್ರಿಂದಲೇ ಇದೆಲ್ಲ ಆಗಿತ್ತು. ನಿಧಿ, ಇದರಲ್ಲಿ ನಿಂದು ತಪ್ಪಿದೆ ಕಣಮ್ಮ. ಅಲ್ಲ, ನೀನು ಆ ಕರ್ಣನ್ ಯಾಕೆ ಪ್ರೀತಿ ಮಾಡಿದೆ? ಆ ಕಸಾನಿ ಯಾಕೆ ಪ್ರೀತಿಸ್ದೆ? ನಾನು ನಿಮ್ಮ ಮನೇನ ಯಾಕೆ ಸುಟ್ಟು ಹಾಕಿಸ್ದೆ ಗೊತ್ತಾ? ಪ್ರತಿ ಕ್ಷಣ ಕಣ್ಣೆದುರಿಗೆ ಇದ್ರು ನೋಡ್ತಾ ನೋಡ್ತಾ ಜೊತೆಯಲ್ಲಿ ಇರೋಕಾಗದೆ ಒದ್ದಾಡ್ತಾ ಸಾಯ್ಬೇಕಾಯ್ತು. ಅಪ್ಪ ನೀವು ಅಂದ್ರೆ ನನಗೆ ದೇವರು, ನಿಮ್ಮ ಮಾತು ಅಂದ್ರೆ ನನಗೆ ವೇದ ವಾಕ್ಯ. ಆದ್ರೆ ನೀವು ಎಲ್ಲ ಬಣ್ಣಗಳನ್ನ ಕಲಸಿ ಹಾಕಿಬಿಟ್ರಿ. ನನ್ನ ಬಾಳೆ ಕಪ್ಪಾಗಿ ಹೋಯ್ತು. ಮಹಾನ್ ಅಪ್ಪ, ಮಹಾನ್ ಅಪ್ಪ. ಎಲ್ಲ ಅಪ್ಪಂದ್ರ ಹಾಗೆ ಮಕ್ಕಳಿಗೆ ಒಳ್ಳೆಯದಾಗಲಿ ಎನ್ನುವುದನ್ನು ಬಿಟ್ಟು ನಾನು ಕೂತು ಮೆರಿಬೇಕಾಗಿದ್ದ ಆ ಸಿಂಹಾಸನದಲ್ಲಿ ಆ ನಾಯಿನ ತಂದು ಕೂರಿಸಿದ್ರೆ ನನ್ನ ಪಾಲಿಗೆ ಇದು ಬರೀ ಬೂದಿ ಅಲ್ಲ, ಚಿತಾಭಸ್ಮ. ಕರ್ಣನ ಚಿತಾಭಸ್ಮ. ಎಲ್ಲಿ ತನಕ ನಿನ್ನ ಬದುಕು ಸುಟ್ಟು ಭಸ್ಮ ಹೋಗೋದಿಲ್ವೋ ಅಲ್ಲಿ ತನಕ ನಾನು ಬೆಂಕಿ ಹಚ್ಚುತ್ತಾನೇ ಇರ್ತೀನಿ. ಪ್ರತಿ ಕ್ಷಣ ನೀನು ನೋವು ಅನುಭವಿಸ್ಬೇಕು. ಯಾಕಾದ್ರೂ ಹುಟ್ಟುದು ನೋವು ಅನ್ನಿಸ್ಬೇಕು, ಯಾಕಾದ್ರೂ ಈ ಮನೆಗೆ ಬಂದು ಅಂತ ಅನ್ನಿಸ್ಬೇಕು. ನಿನ್ನ ಪ್ರೀತಿಸ್ತೀನಿ, ನಿನ್ನ ಜೊತೆ ನಿಲ್ತೀನಿ ಅನ್ನೋರ ಬದುಕು ಕೂಡ ಹಾಳಾಗಬೇಕು. ಇದೇ ನನ್ನ ಗುರಿ. ಚಿಯರ್ಸ್. ಅಜ್ಜಿ, ನಿನ್ನ ಮುಖದಲ್ಲಿ ಸಂತೋಷ ನೋಡಿ ಎಷ್ಟು ದಿನಗಳಾಗಿತ್ತು ಗೊತ್ತಾ? ಮಕ್ಕಳು ದುಃಖದಲ್ಲಿದ್ರೆ ಹೆತ್ತೋರು ಯಾರು ತಾನೇ ಸಂತೋಷವಾಗಿರಕ್ಕೆ ಸಾಧ್ಯ ಹೇಳು? ನಿಮ್ಮ ಸುಖನೇ ನಮ್ಮ ಸುಖ ಅಲ್ವಾ? ಇವತ್ತೊಂದು ಮಾತು ಹೇಳ್ತೀನಿ ಕೇಳು ನಿಧಿ. ಅವತ್ತು ಕರ್ಣ ನಿತ್ಯ ಮದುವೆ ಆದಾಗ ನಾನು ತುಂಬ ಹೆದರ್ಕೊಂಡ್ಬಿಟ್ಟಿದ್ದೆ. ನಾನು ತಪ್ಪು ನಿರ್ಧಾರ ಮಾಡಿಬಿಟ್ನೇನೋ ಅಂತ ತುಂಬ ಹೆದರಿಕೆ ಆಗ್ಬಿಟ್ಟಿತ್ತು ಕಣೆ. ಅವರಿಬ್ರು ಒಳ್ಳೆ ಜೋಡಿ ಆಗ್ತಾರೋ ಇಲ್ವೋ ಅನ್ನೋ ಕಾರಣಕ್ಕಲ್ಲ, ಆದರೆ
ಯಾವತ್ತೂ ಒಬ್ಬರನ್ನೊಬ್ಬರು ಸ್ವೀಕರಿಸದೆ ಹೋಗ್ತಾರೋ ಏನೋ ಅಂತ ತುಂಬ ಭಯ ಆಗ್ಬಿಟ್ಟಿತ್ತು ಕಣೆ. ಕೊನೆಯವರೆಗೂ ದೂರದಲ್ಲೇ ಉಳಿದ್ಬಿಟ್ರೆ ಹೇಗೆ ಅಂತ ತುಂಬ ಭಯ ಆಗ್ತಿತ್ತು. ಆದರೆ ಈಗ ಸಮಾಧಾನ ಆಗ್ತಿದೆ ಕಣೆ ನನಗೆ. ಈಗ ಇವರಿಬ್ಬರು ಒಬ್ರನ್ನೊಬ್ರು ತುಂಬ ಇಷ್ಟಪಡ್ತಾ ಇದ್ದಾರೆ. ಜೊತೆಗೆ ಅವ್ರ ಬದುಕಿಗೆ ಒಂದು ಮಗು ಬರ್ತಾ ಇದೆ. ಮಗು ಅಂದ್ರೆ ಬರೀ ಒಂದು ಜೀವ ಅಲ್ಲ, ಗಂಡ ಹೆಂಡತಿ ಸಂಬಂಧನ ಗಟ್ಟಿ ಮಾಡೋ ಬಂಧ ಅದು. ಕರ್ಣನ್ ಬದುಕು ನನ್ನಿಂದ ಹಾಳಾಗ್ಲಿಲ್ಲಲ್ಲ ಅನ್ನೋದೇ ಸಮಾಧಾನ ಕಣೆ ನನಗೆ. ಕೊನೆಯವರೆಗೂ ಈ ಜೋಡಿ ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡಿಕೊಂಡು ಸಂತೋಷವಾಗಿ ಜೊತೆಲಿರ್ಬೇಕು, ಅದೇ ಆಸೆ ಕಣೆ ನನಗೆ. ಪುಟ್ಟಿ, ತುಂಬ ಲೇಟ್ ಆಯಿತು, ನೀನು ನೆಮ್ಮದಿಯಾಗಿ ನಿದ್ದೆ ಮಾಡು. ಅಜ್ಜಿಗೇನಾದರೂ ಸತ್ಯ ಗೊತ್ತಾದ್ರೆ ಇದನ್ನ ಹೇಗೆ ಸ್ವೀಕರಿಸ್ತಾಳೋ ಏನೋ.